ಹಲೋ ನಮಸ್ತೆ ವೆಲ್ಕಮ್ ಟು ದ ಪಾರ್ಟ್ 1 ಡಿಸಿಷನ್ ಮೇಕಿಂಗ್ ವಿಡಿಯೋ. ನೀನು AME ಮಾಡಿದ್ರೆ ಏರ್ಪೋರ್ಟಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ ಹೆಸರಲ್ಲಿದೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಂತ. ಏರ್ಕ್ರಾಫ್ಟ್ ಇಸ್ ನಥಿಂಗ್ ಬಟ್ ಏರೋಪ್ಲೇನ್ ಎಲ್ಲಿರುತ್ತೆ? ಏರ್ಪೋರ್ಟಲ್ಲಿರುತ್ತೆ. ಸೊ ಏರ್ಪೋರ್ಟ್ ಬಿಟ್ಟು ಬೇರೆ ಎಲ್ಲೂ ನೀವು ಕೆಲಸ ಮಾಡೋಕ್ಕಾಗಲ್ಲ. IT ಸೆಕ್ಟರಲ್ಲಿ ನಿಮ್ಗೆ ಆಪರ್ಚುನಿಟೀಸೇ ಇರಲ್ಲ. IT ಸೆಕ್ಟರ್ಗೂ ನಿಮಗೂ ಸಂಬಂಧನೇ ಇರಲ್ಲ. ಈ ಥರ ನೀವು ಅಸ್ಯೂಮ್ ಮಾಡ್ಕೊಂಡಿದ್ರೆ ಅಥವಾ ನಿಮ್ಗೆ ಯಾರು ಸಜೆಷನ್ ಕೊಟ್ಟಿದ್ರೆ ಆ ಸಜೆಷನ್ ಮತ್ತು ನಿಮ್ಮ ಅಸಂಪ್ಷನ್ ಎರಡು ರಾಂಗ್ ಅನ್ನೋದು ಈ ಸೆಷನ್ನ ಕೊನೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ AME ಇಸ್ ನಾಟ್ ಅಬೌಟ್ ಏರ್ಪೋರ್ಟ್ಸ್. AME ಮಾಡಾದ್ಮೇಲೆ ನೀವು ದೇರ್ ಆರ್ ಸಮ್ ಮೋರ್ ಸೆಕ್ಟರ್ಸ್ ವೇರ್ ಯು ಕ್ಯಾನ್ ವರ್ಕ್ ಸಚ್ ಆಸ್ MRO ಅಂತಿರುತ್ತೆ, ಮೇಂಟೆನೆನ್ಸ್ ರಿಪೇರಿಂಗ್ ಓವರ್ಆಲಿಂಗ್ ಸೆಂಟರ್ ಅಂತ. ದೆನ್ ವಿ ಹ್ಯಾವ್ ಫೆಸಿಲಿಟಿ ಸೆಂಟರ್, ದೆನ್ ವಿ ಹ್ಯಾವ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ದೆನ್ ವಿ ಹ್ಯಾವ್ IT ಸೆಕ್ಟರ್ ಬಗ್ಗೆ ಮಾತಾಡೋದಾಯಿತು ಅಂದರೆ ಇಂಟ್ರೊಡಕ್ಟರಿ ವಿಡಿಯೋದಲ್ಲಿ ಬ್ರೀಫಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಸೆಷನಲ್ಲಿ AME ಬೇಸಿಸ್ ಮೇಲೆ ನಾವು ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು, ಯಾವ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ಯಾವ್ಯಾವ ಥರ ವರ್ಕ್ ಇರುತ್ತೆ ಅನ್ನೋದನ್ನ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊಂಬರೋಣ. And as I usually say, do not skip any part. ಯಾಕಂತಂದರೆ everything is important. So without wasting the time, let's get started. ಸೊ AME ಇಸ್ ಎ ಟ್ರಿಬಲ್ ಕ್ವಾಲಿಫೈಡ್ ಪ್ರೋಗ್ರಾಮ್. ಮೊದಲನೇದು AME, ಎರಡನೇದು BSc, ಮೂರನೇದು AI/ML ಆ್ಯಂಡ್ ಡೇಟಾ ಸೈನ್ಸ್. ಈ ಸೆಷನಲ್ಲಿ ನಾವು ಜಾಸ್ತಿ ಡಾಮಿನೆಂಟಾಗಿ AME ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು AME ಆದಮೇಲೆ ಅಂತ. ಲೆಟ್ ಅಸ್ ಗೆಟ್ ಇನ್ ಟು ದ ಪಾಯಿಂಟ್ ನಾವು. ಸೊ AME ಮೇಲೆ ಎಲ್ಲ ವರ್ಕ್ ಮಾಡ್ಬೋದು. ನಾನು ಆಗಲೇ ಹೇಳಿದೆ 4 ಡಿಫ್ರೆಂಟ್ ಸೆಕ್ಟರ್. ಏರ್ಪೋರ್ಟ್ ಬಿಟ್ಟು ಇನ್ನೂ 4 ಡಿಫ್ರೆಂಟ್ ಸೆಕ್ಟರ್. ಸೊ ಫಸ್ಟು ನಿಮಗೆ ಗೊತ್ತಿರೋಂಗೆ ಏರ್ಪೋರ್ಟ್, ಅದು ನಿಮಗೆ ಗೊತ್ತಿದೆ. ಸೊ ಏರ್ಪೋರ್ಟಲ್ಲಿ AME ಮುಗಿಸ್ಕೊಂಡು ಏರ್ಪೋರ್ಟಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ದಟ್ಸ್ ವೆರಿ ಕರೆಕ್ಟ್, ದಟ್ಸ್ ಫೈನ್. ಬಟ್ ದ ಸೆಕೆಂಡ್ ಸೆಕ್ಟರ್ ಅಥವಾ ಸೆಕೆಂಡ್ ಇಂಡಸ್ಟ್ರಿ ಯಾವುದು? ದ ಸೆಕೆಂಡ್ ಇಂಡಸ್ಟ್ರಿ ಯಾವುದು ಅಂದರೆ MRO. ವಾಟ್ ಈಸ್ MRO? MRO ಅಂತಂದರೆ ಮೇಂಟೆನೆನ್ಸ್ ರಿಪೇರಿಂಗ್ ಓವರ್ಆಲಿಂಗ್ ಸೆಂಟರ್. ಸೊ ಏನದು MRO ಅಂದರೆ ಏನು? ಮೇಂಟೆನೆನ್ಸ್ ರಿಪೇರಿಂಗ್ ಆ್ಯಂಡ್ ಓವರ್ಆಲಿಂಗ್ ಸೆಂಟರ್ ಅಂತಂದರೆ MRO ಒಂದು ಏರೋಪ್ಲೇನ್ಗೆ ತವ್ರ ಮನೆ ಇದ್ದಂಗೆ. ಆಲ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಎನ್ ಏರ್ಕ್ರಾಫ್ಟ್ ಲೈಕ್ ಶೆಡ್ಯೂಲ್ಡ್ ಮೇಂಟೆನೆನ್ಸ್, ಟೆಕ್ನಿಕಲ್ ಮೇಂಟೆನೆನ್ಸು, ಪ್ರಿವೆಂಟೇಟಿವ್ ಮೇಂಟೆನೆನ್ಸ್, ಕ್ಲಾಸ್ A ಚೆಕ್, B ಚೆಕ್, C ಚೆಕ್, quality maintenance, quality in charge, quality checking, all the technical aspects with respect to the aircraft will happen inside a place called as MRO, that is maintenance repairing and overhauling center. ಏರೋಪ್ಲೇನ್ ತಾಂತ್ರಿಕವಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಯಾವುದೇ ಮೇಜರ್ ವರ್ಕ್ಸ್ ಆಗಬೇಕಾದ್ರೂ ಒಂದು ವಿಮಾನದ ಮೇಲೆ ಅದು MRO ಆಗುತ್ತೆ. ಅದನ್ನೇ ಮೇಂಟೆನೆನ್ಸ್ ರಿಪೇರಿಂಗ್ ಅಂಡ್ ಓವರ್ಹಾಲಿಂಗ್ ಸೆಂಟರ್ ಅಂತ ಕರಿತೀವಿ. ಸೊ ನೀವು AME ಮುಗಿಸ್ಕೊಂಡು MRO ವರ್ಕ್ ಮಾಡ್ಬೋದು. ಸೊ ದಿಸ್ ಇಸ್ ಸೆಕೆಂಡ್ ಇಂಡಸ್ಟ್ರಿ. ಸೊ ಈಗ ಸೆಕ್ಟರ್ ನಂಬರ್ 3 ಅಥವಾ ಇಂಡಸ್ಟ್ರಿ 3 ಯಾವುದು ಅದನ್ನು ಡಿಸ್ಕಸ್ ಮಾಡೋಣ. ಸೊ ಎರಡು ಸೆಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಮೊದಲನೇದು ಏರ್ಪೋರ್ಟ್, ಅದು ನಿಮಗೆ ಗೊತ್ತಿತ್ತು. ಎರಡನೇದು MRO ನಾವು ಡಿಸ್ಕಸ್ ಮಾಡಿದ್ವಿ. ಮೂರನೇ ಸೆಕ್ಟರ್ ನಂಬರ್ 3 ಯಾವುದು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಎರಡು ಥರ ಬರುತ್ತೆ. ಸೊ ಒಂದು ಏರ್ಕ್ರಾಫ್ಟ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇನ್ನೊಂದು ಫೆಸಿಲಿಟಿ ಸೆಂಟರ್ ಅಂತ. ವಿಲ್ ಡೂ ಒನ್ ಥಿಂಗ್, ವಿಲ್ ಗೋ ಫ್ರಮ್ ದ ಬೇಸಿಕ್ ಪಾರ್ಟ್ ಇಟ್ ಸೆಲ್ಫ್. Aircraft has got hundreds and hundreds of parts. Like we have radar, navigation system, telecommunication system, landing gear, engine, vertical stabilizer, horizontal stabilizer, air conditioning system. Ee tara aircraft has got hundreds and hundreds of parts. So ee ella parts na manufacture madakke onde company illa. It will not be what I mean to say is that all the parts of an aircraft will not be manufactured under a single roof or single sun. ಸೊ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ವಿ ಹ್ಯಾವ್ ಡಿಫ್ರೆಂಟ್ ಕಂಪ್ನೀಸ್. ಸೊ ಆ ಕಂಪ್ನಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತಹ ಏರ್ಕ್ರಾಫ್ಟ್ ಪಾರ್ಟ್ಸ್ಗಳೇನಿದೆ, ಬಿಫೋರ್ ಇಟ್ ಈಸ್ ಅಸೆಂಬಲ್ಡ್ ಆರ್ ಇನ್ಸ್ಟಾಲ್ಡ್ ಆನ್ ಎನ್ ಏರ್ಕ್ರಾಫ್ಟ್, ಇಟ್ ಹ್ಯಾಸ್ ಟು ಅಂಡರ್ಗೋ ಎ ಟೆಕ್ನಿಕಲ್ process called as QC'd, or it has to be QC'd by a technical person called as aircraft engineer ಅಥವಾ aircraft maintenance engineer. By the way, what is QC'd ಅಂದರೆ ಕ್ವಾಲಿಟಿ ಚೆಕ್ಡ್ ಅಂತ. ಕ್ವಾಲಿಟಿ ಚೆಕ್ ಮಾಡೋಕ್ಕಿಂತ ಮುಂಚೆ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಏರ್ಕ್ರಾಫ್ಟ್ ಇಂಜಿನ್. ಸೊ ಈ ಏರ್ಕ್ರಾಫ್ಟ್ ಇಂಜಿನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ದೇರ್ ಆರ್ ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಕಂಪ್ನಿ. ಅದರಲ್ಲಿ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಮೋಸ್ಟ್ ಡಾಮಿನೆಂಟ್ ಯಾವುದು ಅಂದರೆ ವಿ ಹ್ಯಾವ್ KLM, ರೋಲ್ಸ್ ರಾಯ್, ಡುಕಾಟಿ, ಜಾಗ್ವಾರ್, ರೋಲ್ಸ್ ರಾಯ್, ಈ ಥರ 4-5 ಕಂಪ್ನಿಗಳು ವೆರಿ ಪಾಪ್ಯುಲರ್ ಆಗಿದೆ. ಸೊ ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಅಂತಹ ಏರ್ಕ್ರಾಫ್ಟ್ ಇಂಜಿನ್ನು ಬಿಫೋರ್ ಇಟ್ ಈಸ್ ಇಂಟಿಗ್ರೇಟೆಡ್ ಆರ್ ಇನ್ಸ್ಟಾಲ್ಡ್ ಆನ್ ಅನ್ ಏರ್ಕ್ರಾಫ್ಟ್, ಇಟ್ ಹ್ಯಾಸ್ ಟು ಬಿ QC'd ಬೈ ಏರ್ಕ್ರಾಫ್ಟ್ ಇಂಜಿನಿಯರ್. QC ಆಗೋಕ್ಕಿಂತ ಮುಂಚೆ AME ಅದನ್ನ QC, ಏರ್ಕ್ರಾಫ್ಟ್ ಇಂಜಿನಿಯರ್ ಅದನ್ನ QC ಮಾಡೋಕ್ಕಿಂತ ಮುಂಚೆ ಅಸೋಸಿಯೇಟ್ ಇಂಜಿನಿಯರ್ಸ್ಗಳು, ಟೆಕ್ನಿಷಿಯನ್ಸ್ಗಳು, ಜೂನಿಯರ್ ಟೆಕ್ನಿಷಿಯನ್ಸು, ಸೀನಿಯರ್ ಟೆಕ್ನಿಷಿಯನ್ಸು, ಅಸೋಸಿಯೇಟ್ ಇಂಜಿನಿಯರ್ಸ್ಗಳು, ಟೆಕ್ನಿಕಲ್ ಆಫೀಸರ್ಸ್ಗಳು, ಇವರು ಆ ಏರ್ಕ್ರಾಫ್ಟ್ ಮೇಲೆ ದೇ ವಿಲ್ ಕಂಡಕ್ಟ್ ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಟೆಸ್ಟ್. ಅದಾದ ಮೇಲೆ ಏರ್ಕ್ರಾಫ್ಟ್ ಇಂಜಿನಿಯರ್ ಅದನ್ನ QC ಅಂದರೆ ಕ್ವಾಲಿಟಿ ಚೆಕ್ ಮಾಡಿ ಸೀಲು ಸೈನ್ ಹಾಕಿ ದೆನ್ ಇಟ್ ವಿಲ್ ಗೋ ಫಾರ್ ಅಸೆಂಬ್ಲಿ ಲೈನ್. ಅದನ್ನು ನಾವು ಫೆಸಿಲಿಟಿ ಸೆಂಟರ್ ಅಂತ ಕರೀತಾರೆ. ಅದನ್ನು ಡಿಸ್ಕಸ್ ಮಾಡೋಣ ಈಗ ನಾವು. ಸೊ ಇದು ನಾನು ಏರ್ಕ್ರಾಫ್ಟ್ ಇಂಜಿನ್ ಮಾತ್ರ ಹೇಳಿದೆ. ಸೊ ದಿಸ್ ರೂಲ್ಸ್ ಆರ್ this protocol will remain same for all the parts of an aircraft including a nut and bolt also. Aircraft alliro ella hundreds and hundreds of parts galu manufacture ಆದಮೇಲೆ it has to undergo a process called as quality checking. ಅದಕ್ಕಿಂತ ಮುಂಚೆ ಟೆಸ್ಟಿಂಗ್ ಆದಮೇಲೆ ಕ್ವಾಲಿಟಿ ಚೆಕಿಂಗ್, then it goes for the facility center. ಸೊ ಈ ಥರ ಎಲ್ಲ ಏರ್ಕ್ರಾಫ್ಟ್ ಪಾರ್ಟ್ಸ್ಗಳು QC ಆದಮೇಲೆ they'll come
ಟು ಎ ಪ್ಲೇಸ್ ಕಾಲ್ಡ್ ಎಸ್ ಫೆಸಿಲಿಟಿ ಸೆಂಟರ್, ಆಗ ಅದು ಅಸೆಂಬಲ್ ಆಗುತ್ತೆ. ಸೊ ವಾಟ್ ಐ ಮೀನ್ ಟು ಸೈ ಇಸ್ ದಟ್ ಪ್ರಿಸೈಸ್ಲಿ ಸ್ಪೀಕಿಂಗ್ ಫೆಸಿಲಿಟಿ ಸೆಂಟರ್ ಇಸ್ ಎ ಪ್ಲೇಸ್ ಆಲ್ ದ ಏರ್ಕ್ರಾಫ್ಟ್ ಪಾರ್ಟ್ಸ್ ಗೆಟ್ ಅಸೆಂಬಲ್ಡ್. ಈಗ ಏರೋಪ್ಲೇನ್ ರೆಡಿ ಆಯಿತು, ಎಲ್ಲ ಪಾರ್ಟ್ಸ್ಗಳು ಅಸೆಂಬಲ್ ಆಗಿ ಏರೋಪ್ಲೇನ್ ರೆಡಿ ಆಯಿತು ಈಗ. ಸೊ ಈ ಏರ್ಕ್ರಾಫ್ಟ್ ಅಥವಾ ಏರೋಪ್ಲೇನ್ನ ಬೆಲೆ, ಈಗ ರೆಡಿ ಆದಂಥ ಏರೋಪ್ಲೇನ್ನ ಬೆಲೆ ಎಷ್ಟು? 800 ಕೋಟಿ, 800 crore. ಸೊ ಈ 800 crore ಖರ್ಚಾಗಿ ರೆಡಿ ಮಾಡಿರೋಂಥ ಏರೋಪ್ಲೇನ್ನ ನೆಕ್ಸ್ಟ್ ಟೇಕ್ ಆಫ್ ಮಾಡಿಸ್ಬೇಕು, ಹೌದಾ? ವಾಟ್ ಐ ಮೀನ್ ಟು ಸೈ ಇಸ್ ದಟ್ ಐದರ್ ಅದು ಪ್ಯಾಸೆಂಜರ್ ಕ್ಯಾರಿ ಮಾಡಬೇಕು ಅಥವಾ ಗೂಡ್ಸ್ ಕ್ಯಾರಿ ಮಾಡಬೇಕು, ಅಥವಾ ಪ್ಯಾಸೆಂಜರ್ ಗೂಡ್ಸ್ ಎರಡನ್ನೂ ಕ್ಯಾರಿ ಮಾಡಬೇಕು. ಇಲ್ಲಾಂದರೆ 800 ಕೋಟಿ ರೆಡಿ ಮಾಡಿ 800 ಕೋಟಿ ದುಡ್ಡು ಕೊಟ್ಟು ರೆಡಿ ಮಾಡೋ ಏರೋಪ್ಲೇನ್ ಹಾಗೆ ನಿಲ್ಸ್ಕೊಳ್ಳೋಕ್ಕಾಗತ್ತಾ? ಇಲ್ಲ, ಅದು ಟೇಕ್ ಆಫ್ ಆಗಬೇಕೀಗ. ಸೊ ಈ ಟೇಕ್ ಆಫ್ ಆಗಬೇಕು ಅಂದರೆ ಏನಾಗಬೇಕು? ಇಟ್ ಹ್ಯಾಸ್ ಟು ಅಂಡರ್ಗೋ ಎ ಪ್ರೊಸೆಸ್ ಕಾಲ್ಡ್ ಎಸ್ DGCA ರಿಜಿಸ್ಟ್ರೇಷನ್. ಸೊ DGCA ರಿಜಿಸ್ಟ್ರೇಷನ್ ಹೇಗಿರುತ್ತೆ? ಇಟ್ ಇಸ್ ಸಿಂಪಲ್ ಆಸ್ ಇಟ್ ಈಸ್. ಈಗ ಒಂದು ಎಕ್ಸಾಂಪಲ್ ತಗೋತೀನಿ. ಒಂದು ಟೂ ವೀಲರ್, ಸಪೋಸ್ ಐ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಬಜಾಜ್ ಪಲ್ಸರ್ 150cc ಗಾಡಿ ಶೋರೂಮಲ್ಲಿದೆ. ಸೊ ನೀವು ನೋಡಿದ್ರೆ ಇಷ್ಟ ಆಯಿತು ನಿಮಗೆ. ಸೊ 1,50,000 1,60,000 ಏನೋ ಖರ್ಚು ಬಿಡುತ್ತೆ, ಕೊಡ್ತೀರಾ ಅಮೌಂಟು. ಕೊಟ್ಟಾದ್ಮೇಲೆ ತಗೊಂಡೋಗಿ ಸರ್ ಓಡಿಸಿ ಅಂತ ಬಿಟ್ಬಿಡ್ತಾರಾ? ಬಿಡಲ್ಲ. ಯಾಕೆ? ಅದು RTO ರಿಜಿಸ್ಟ್ರೇಷನ್ ಆಗಿರಲ್ಲ. ಸೊ ದ ಸೇಮ್ ಪ್ರೋಸೆಸ್ ಹೋಲ್ಡ್ಸ್ ಗುಡ್ ಫಾರ್ ಏರ್ಕ್ರಾಫ್ಟ್ ಆಲ್ಸೋ. ಆಗಲೇ ಹೇಳಿದ್ದೀನಿ ಇಂಟ್ರಡಕ್ಟರಿ ವಿಡಿಯೋದಲ್ಲಿ, ಯಾಕೆ RTO ರಿಜಿಸ್ಟ್ರೇಷನ್ ಆಗದೆ ಬಿಡಲ್ಲ? 2 ವೀಲರ್ 4 ವೀಲರ್ ಟ್ರಕ್ಕು, ಲಾರಿ, ಆಟೋ ಇದಕ್ಕೆಲ್ಲ ನಮ್ಮ ದೇಶದಲ್ಲಿ ಕಂಟ್ರೋಲಿಂಗ್ ಅಥಾರಿಟಿ ಯಾರು? RTO. ಹಾಗೆ ಏರೋಪ್ಲೇನ್, ಹೆಲಿಕಾಪ್ಟರ್ಗಳಿಗೆ, ಸಿವಿಲ್ ಏವಿಯೇಷನ್ಗೆ ಸಂಬಂಧಪಟ್ಟಂಗೆ ಕಂಟ್ರೋಲಿಂಗ್ ಅಥಾರಿಟಿ ಯಾರು? DGCA. AME ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ? DGCA ಇಂದ ಬರುತ್ತೆ. ಸೊ ಒಂದು ಏರ್ಕ್ರಾಫ್ಟ್ ರೆಡಿಯಾಗಿ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಇಟ್ ಹ್ಯಾಸ್ ಟು ಅಂಡರ್ಗ್ರೋ ಎ ಪ್ರೋಸೆಸ್ ಕಾಲ್ಡ್ ಆಸ್ DGCA ರಿಜಿಸ್ಟ್ರೇಷನ್. ಈ DGCA ರಿಜಿಸ್ಟ್ರೇಷನ್ ಆಗಬೇಕು ಅಂತಂದರೆ ಅಲ್ಲಿ ಕೇಳ್ತಾರೆ AME ಸರ್ಟಿಫೈ ಮಾಡಿದಾರಾ ಅಂತ. ಏನು AME ಸರ್ಟಿಫೈ ಆಗೋಕ್ಕಿಂತ ಮುಂಚೆ ಟೆಕ್ನಿಕಲ್ ಅಸೋಸಿಯೇಟ್ ಇಂಜಿನಿಯರ್ಸ್ಗಳು, ಟೆಕ್ನಿಷಿಯನ್ಸ್ಗಳು, ಜೂನಿಯರ್ ಟೆಕ್ನಿಷಿಯನ್ಸ್ಗಳು, ಸೀನಿಯರ್ ಟೆಕ್ನಿಷಿಯನ್ಸ್ಗಳು ಇವರೆಲ್ಲರೂ ಅದ್ರ ಮೇಲೆ ವರ್ಕ್ ಮಾಡಿ AMEಗೆ ಎಸ್ ದಿಸ್ ಏರ್ಕ್ರಾಫ್ಟ್ ಹ್ಯಾಸ್ ಗಾಟ್ ನೋ ಪ್ರಾಬ್ಲಮ್ ಅಂತ ದೆಲ್ ಪರ್ಫಾರ್ಮ್ ಸೆವೆರಲ್ ಚೆಕ್ಸ್. ವಿ ಹ್ಯಾವ್ ಕ್ಲಾಸ್ A ಚೆಕ್, B ಚೆಕ್, C ಚೆಕ್, ಇದರ ಸುಮಾರು ಚೆಕ್ಸ್ಗಳಿರ್ತವೆ. ಇದೆಲ್ಲ ಪರ್ಫಾರ್ಮ್ ಮಾಡಿ ಆಮೇಲೆ AME ಅದನ್ನು ಸರ್ಟಿಫೈ ಮಾಡಾದ್ಮೇಲೆ ನಾವು ದ ಏರ್ಕ್ರಾಫ್ಟ್ ಈಸ್ ರೆಡಿ ಟು ಫ್ಲೈ. ಈ ಏರ್ಕ್ರಾಫ್ಟ್ ಫ್ಲೈ ಆಗುತ್ತೆ, ಬಂದು ಏರ್ಪೋರ್ಟಲ್ಲಿ ನಿಂತ್ಕೊಳ್ಳುತ್ತೆ. ಎಗೇನ್ ಅಲ್ಲಿಂದ ಟೇಕ್ ಆಫ್ ಆಗಬೇಕಾದ್ರೆ ಅಲ್ಲಿರುವಂಥ ಏರ್ಕ್ರಾಫ್ಟ್ ಇಂಜಿನಿಯರ್ ಅದನ್ನು ಸರ್ಟಿಫೈ ಮಾಡಬೇಕು. ಅದಕ್ಕಿಂತ ಮುಂಚೆ ಅಸೋಸಿಯೇಟ್ ಇಂಜಿನಿಯರ್ಸ್ಗಳು, ಅಸೋಸಿಯೇಟ್ ಟೆಕ್ನಿಷಿಯನ್ಸ್ಗಳು, ಜೂನಿಯರ್ ಟೆಕ್ನಿಷಿಯನ್ಗಳು, ಸೀನಿಯರ್ ಟೆಕ್ನಿಷಿಯನ್ಗಳು ಅದ್ರ ಮೇಲೆ ಟೆಸ್ಟ್ಗಳನ್ನ ಪರ್ಫಾರ್ಮ್ ಮಾಡಬೇಕು. ಈ ಟೆಸ್ಟ್ಗಳನ್ನ ಪರ್ಫಾರ್ಮ್ ಮಾಡೋರು ಯಾರು? ಎಗೇನ್ AME ಮಾಡೋರವರೇ. ಅದನ್ನು ಸೀಲು ಸೈನ್ ಹಾಕಿ ರಿಲೀಸ್ ಮಾಡೋರು ಯಾರು? ಎಗೇನ್ AMEನೇ. ಸೊ ಇದೆಲ್ಲ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಆಗಿ ನೀವು AME ಮಾಡಾದ್ಮೇಲೆ, ನೀವು AME ಕಾಲೇಜಿಂದ ಆಚೆಗೆ ಬಂದಾದ್ಮೇಲೆ ಎಲ್ಲೆಲ್ಲಿ ವರ್ಕ್ ಮಾಡಬಹುದು ಅಂತ ನಿಮ್ಗೊಂದು ಬ್ರೀಫ್ ಆಗಿ ಐಡಿಯಾ ಕೊಡ್ತಾ ಇದ್ದೀನಿ. ಸೊ 3 ಸೆಕ್ಟರ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಿದ್ದೀವಿ. ಸೊ ಮೊದಲನೇದು ಏರ್ಪೋರ್ಟ್ ನಿಮಗೆ ಗೊತ್ತಿತ್ತು, ಎರಡನೇದು MRO ನೀವು ಡಿಸ್ಕಸ್ ಮಾಡಿದ್ವಿ, ಮೂರನೇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಅದರಲ್ಲಿ 2 ಥರ ಇದೆ, ಒಂದು ಫೆಸಿಲಿಟಿ ಸೆಂಟರ್, ಇನ್ನೊಂದು ಯಾವುದು? ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ 3 ಆಯಿತು. ಈಗ ವಿಲ್ ಗೋ ಟು ದ 4th ಸೆಕ್ಟರ್. ಸೊ ದ 4th ಸೆಕ್ಟರ್ ಈಗ ಬಂತು ನೋಡಿ, ನಿಮ್ಮ ಅಚ್ಚುಮೆಚ್ಚಿನ ಸೆಕ್ಟರು, ನಿಮ್ಮ ಫೇವ್ರೇಟ್ ಇಂಡಸ್ಟ್ರಿ ಯಾವುದು? IT ಸೆಕ್ಟರ್. ಹೊಡೆದ್ರಾ ಚಪ್ಪಾಳೆ? ಹೊಡೆದ್ರಾ? ಕರೆಕ್ಟು, ಯು ಹರ್ಡ್ ಇಟ್ ರೈಟ್, ಕರೆಕ್ಟು. IT ಸೆಕ್ಟರಲ್ಲಿ ನೀವು AME ಆದಮೇಲೆ ವರ್ಕ್ ಮಾಡ್ಬೋದು. ಹೇಗೆ ಏನೋ ಅದನ್ನು ಈಗ ಡಿಸ್ಕಸ್ ಮಾಡೋಣ. ಸಿ ವಾಟ್ ಇಸ್ ದಿಸ್? ಮೊಬೈಲ್ ಫೋನ್. ಸಿ ನೀವೊಂದು ಹೊಸ ಮೊಬೈಲ್ ಫೋನ್ನ ಪರ್ಚೇಸ್ ಮಾಡಿದಾಗ ನಿಮ್ಗೊಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ, ನೋಡಿದ್ದೀರಾ? ವಾಟ್ ಇಸ್ ದಿಸ್? ಟೆಲಿವಿಷನ್. ಸೊ ಟೆಲಿವಿಷನ್ ಪರ್ಚೇಸ್ ಮಾಡಿದಾಗ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ. ವಾಟ್ ಇಸ್ ದಿಸ್? ರೆಫ್ರಿಜಿರೇಟರ್. ಇದನ್ನು ಪರ್ಚೇಸ್ ಮಾಡಿದಾಗ ನಿಮ್ಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ. ವಾಟ್ ಇಸ್ ದಿಸ್? ಕ್ಯಾಮ್ರಾ ಪರ್ಚೇಸ್ ಮಾಡಿದಾಗ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ. ಹಾಗೆ ಏರ್ಕ್ರಾಫ್ಟ್ ಪಾರ್ಟ್ಸ್ಗಳು ಕೂಡ ಬಿಫೋರ್ ಏರ್ಕ್ರಾಫ್ಟ್ ಪಾರ್ಟ್ಸ್ ಅಸೆಂಬ್ಲಿ ಯೂನಿಟ್ ಅಂತ ಹೇಳಿದ್ನಲ್ಲ, ಏರ್ಕ್ರಾಫ್ಟ್ ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆದಮೇಲೆ ಅದಕ್ಕೂ ಕೂಡ ಒಂದು ಯೂಸರ್ ಮ್ಯಾನ್ಯಲ್ ಪ್ರಿಪೇರ್ ಆಗುತ್ತೆ. ಅದೆಲ್ಲಿ ಪ್ರಿಪೇರ್ ಆಗುತ್ತೆ? ಅದೇ ನಿಮ್ಮ ಫೇವ್ರೇಟ್ ಕಂಪ್ನಿಗಳಿದೆಯಲ್ಲಪ್ಪ, ಸೋ ಕಾಲ್ಡ್ IT ಸೆಕ್ಟರ್ಸು, ಬೂಮಿಂಗ್ IT ಸೆಕ್ಟರ್ಸು, ಯಾವುದ್ಯಾವುದು? ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೀಂದ್ರ, ಆಕ್ಸೆಂಚರ್, L&T, TCS, ಈ ಥರ IT ಸೆಕ್ಟರ್ಗಳಲ್ಲಿ ಆ ಯೂಸರ್ ಮ್ಯಾನ್ಯಲ್ ಪ್ರಿಪೇರ್ ಆಗುತ್ತೆ. ಆ ಯೂಸರ್ ಮ್ಯಾನ್ಯಲ್ನ ಪ್ರಿಪೇರ್ ಮಾಡೋರು ಯಾರು? ಎಗೇನ್ AMEನೇ ಓದಿರೋರೆ. AME ಓದಿರೋರೆ ಆ ಯೂಸರ್ ಮ್ಯಾನ್ಯಲ್ ಪ್ರಿಪೇರ್ ಮಾಡೋರು. ಬರೀ ಏರ್ಕ್ರಾಫ್ಟ್ ಪಾರ್ಟ್ಸ್ಗಳಿಗಲ್ಲ, ಎಂಟೈರ್ ಏರ್ಕ್ರಾಫ್ಟ್ಗೆ ಒಂದು ಯೂಸರ್ ಮ್ಯಾನ್ಯಲ್ ಇರುತ್ತೆ. ಅದ್ರ ಜೊತೆಗೆ ಮೇಂಟೆನೆನ್ಸ್ ಮ್ಯಾನ್ಯಲ್ಸ್ ಅಂತ ಇರ್ತವೆ. ಕ್ಲಾಸ್ A ಚೆಕ್ಗೆ ಬೇರೆ ಮ್ಯಾನ್ಯಲು, B ಚೆಕ್ಗೆ ಬೇರೆ ಮ್ಯಾನ್ಯಲು, C ಚೆಕ್ಗೆ ಬೇರೆ ಮ್ಯಾನ್ಯಲು, ಪ್ರಿವೆಂಟೇಟಿವ್ ಮೇಂಟೆನೆನ್ಸ್ಗೆ ಬೇರೆ ಮ್ಯಾನ್ಯಲು. ಈ ಥರ ತರಾವರಿ ಯೂಸರ್ ಮ್ಯಾನ್ಯಲು ಒಂದು ಏರ್ಕ್ರಾಫ್ಟ್ ಮೇಲೆ ಡಿಸೈನ್ ಆಗುತ್ತೆ. ಅದು ಎಲ್ಲಿ? IT ಕಂಪ್ನಿಗಳಲ್ಲಿ. ಯಾರು ಮಾಡೋರು? ಎಗೇನ್ AME ಓದಿರೋರೆ. ಸೊ ಈ ಥರ ನೀವು IT ಕಂಪ್ನಿಲೂ ವರ್ಕ್ ಮಾಡ್ಬೋದು. ಬರೀ ಯೂಸರ್ ಮ್ಯಾನ್ಯಲ್ ಪ್ರಿಪೇರ್ ಮಾಡೋದು ಅಷ್ಟೇ AME ಕೆಲಸ IT ಕಂಪ್ನಿಲಿ? ಇಲ್ಲ. ವಿ ಹ್ಯಾವ್ ಸಮ್ ಮೋರ್ ಥಿಂಗ್ಸ್. ವಿ ಹ್ಯಾವ್ ಸಮ್ ಮೋರ್ ಜಾಬ್ ಪ್ರೊಫೈಲ್ಸ್. ವಿ ಹ್ಯಾವ್ ಆಡಿಟರ್ಸ್, ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ. ಸೊ ದೆನ್ ವಿ ಹ್ಯಾವ್ ವಿಜಿಲೆನ್ಸ್ ಆಫೀಸರ್ಸ್ ಅಂತ ಇರ್ತಾರೆ. ದೆನ್ ವಿ ಹ್ಯಾವ್ ಟೆಕ್ನಿಕಲ್ ಆಫೀಸರ್ಸ್ ಅಂತ ಇರ್ತಾರೆ. ಸಪೋರ್ಟ್ ಇಂಜಿನಿಯರ್ಸ್ ಅಂತ ಇರ್ತಾರೆ. ಎಲ್ಲನೂ ಹೇಳ್ತಾ ಹೋದರೆ ವೀಡಿಯೋನೇ 2 ಅವರ್ 3 ಅವರ್ ಆಗಿಬಿಡುತ್ತೆ. ಜಸ್ಟ್ ಐ ಆಮ್ ಗಿವಿಂಗ್ ಯು ಎ ಬ್ರೀಫ್ ಐಡಿಯಾ ಸ್ಟೇಟಿಂಗ್ ದಟ್ ವೇರ್ ಆಲ್ ಯು ಕ್ಯಾನ್ ವರ್ಕ್ ಆಫ್ಟರ್ ಕಂಪ್ಲೀಷನ್ ಆಫ್ AME, ಬಿಕಾಸ್ ದಿಸ್ ಇಸ್ ಅ ಡಿಸಿಷನ್ ಮೇಕಿಂಗ್ ವಿಡಿಯೋ. ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ವಾಂಟ್ ಟು ಗೆಟ್ ಇಟ್ ಟು ದ AME ಆರ್ ನಾಟ್ ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ. ಸೊ ಅದಕ್ಕೋಸ್ಕರ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗಲಿ ಅಂತ ನಾನು ಒಂದಷ್ಟು ಇನ್ಪುಟ್ಸ್ಗಳನ್ನ ಕೊಡ್ತಾ ಇದ್ದೀನಿ. ವೇರ್ ಆಲ್ ಯು ಕ್ಯಾನ್ ವರ್ಕ್ ಅಂತ. I know I am taking too much of time, but still information is very important and crucial. So we'll do one thing in order to avoid maximum time. ಸೊ ಇದನ್ನು ಏನು ಮಾಡೋಣ, 2 ಪಾರ್ಟ್ ಆಗಿ ಡಿವೈಡ್ ಮಾಡೋಣ. ಪಾರ್ಟ್ 1 AME ಬಗ್ಗೆ ಡಿಸ್ಕಸ್ ಮಾಡೋಣ. ಪಾರ್ಟ್ 2 BSc ಬಗ್ಗೆ ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು, ಏನೇನು ಆಪರ್ಚುನಿಟಿ ಇದೆ ಅದನ್ನು ಡಿಸ್ಕಸ್ ಮಾಡೋಣ. ಆಮೇಲೆ
ಪಾರ್ಟ್ 2 ಅಲ್ಲೇ ಕೊನೆಯಲ್ಲಿ AME ವಿತ್ BSc ಎರಡನ್ನೂ ಇಂಟಿಗ್ರೇಟ್ ಮಾಡಿ ಫೈನಲ್ ಆಗಿ ಕನ್ಕ್ಲೂಡ್ ಮಾಡೋಣ. ವಿಲ್ ದಟ್ ಬಿ ಓಕೆ ವಿತ್ ಯು? ಸೊ ಪಾರ್ಟ್ 1 ಇದ್ರ ಬಗ್ಗೆ ಇಷ್ಟು ಡಿಸ್ಕಸ್ ಮಾಡೋಣ. ಈಗ 4 ಸೆಕ್ಟರ್ ಆಯಿತು, 5ನೇ ಸೆಕ್ಟರ್ಗೆ ಹೋಗ್ಬಿಡೋಣ. ಓಕೆ, 5ನೇ ಸೆಕ್ಟರ್ಗೆ ಕನ್ಕ್ಲೂಡ್ ಮಾಡೋಣ ಪಾರ್ಟ್ 1. ಸೊ ನಾವು 4 ಸೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾವು ದ 5th ಸೆಕ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ 5th ಸೆಕ್ಟರ್ ವೇರ್ ಯು ಕ್ಯಾನ್ ವರ್ಕ್ ಆಫ್ಟರ್ ಕಂಪ್ಲೀಷಿಂಗ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಥವಾ AME ಮುಗಿಸ್ಕೊಂಡು 5ನೇ ಸೆಕ್ಟರ್ ಎಲ್ಲಿ ವರ್ಕ್ ಮಾಡೋದು ಅದನ್ನು ನೋಡೋಣ. ಸೊ ದ 5th ಸೆಕ್ಟರ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಟಕ್ ಅಂತ ಹೇಳಕ್ಕೆ ಬರಲ್ಲ. ಯಾವ್ದು ಗೊತ್ತಾ? ನೆನಪಿಸ್ಕೊಳ್ಳಿ ನೋಡೋಣ. ಫ್ಲೈಟ್ ಟ್ರೈನಿಂಗ್ ಅಕಾಡೆಮಿ ಅಥವಾ ಪೈಲಟ್ ಟ್ರೈನಿಂಗ್ ಸ್ಕೂಲ್. ಅಫ್ಕೋರ್ಸ್ ಯು ಹರ್ಡ್ ಇಟ್ ರೈಟ್. ಫ್ಲೈಟ್ ಟ್ರೈನಿಂಗ್ ಅಕಾಡೆಮಿ. ಆಲ್ವೇಸ್ ರಿಮೆಂಬರ್ ಅ ಕೀ ಪಾಯಿಂಟ್. ಸೊ ಒಂದು ಏರ್ಕ್ರಾಫ್ಟು ಟೇಕ್ ಆಫ್ ಆಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಸರ್ಟಿಫೈಡ್ ಬೈ ಎನ್ ಏರ್ಕ್ರಾಫ್ಟ್ ಇಂಜಿನಿಯರ್ ಇಟ್ ಸೆಲ್ಫ್. ಸೊ ಒಂದೆಲ್ಲೋ ಏರೋಪ್ಲೇನ್ ನೀವು ನೋಡ್ತೀರಾ, ಆಕಾಶದಲ್ಲಿ ಹಾರಾಡ್ತಾರೋ ಏರೋಪ್ಲೇನ್. ಸೊ ಆ ಏರ್ಕ್ರಾಫ್ಟ್ ಅಥವಾ ಏರೋಪ್ಲೇನಲ್ಲಿ ಹಾರಾಡ್ತಾ ಇದೆ ಅಂತಂದರೆ ಅದನ್ನು ಯಾರೋ ಒಬ್ಬ AME ಸರ್ಟಿಫೈ ಮಾಡಿರ್ತಾರೆ. ಸಿ ಪೈಲಟ್ಸು ಬಿಫೋರ್ ದೇ ಆರ್ ಗೆಟ್ಟಿಂಗ್ ಇನ್ ಟು ದ ಪೈಲಟ್ ಲೈಸೆನ್ಸ್, ಅವ್ರಿಗೆ ಪೈಲಟ್ ಲೈಸೆನ್ಸ್ ಬರೋಕ್ಕಿಂತ ಮುಂಚೆ ದೇ ಹ್ಯಾವ್ ಟು ಅಂಡರ್ಗೋ 200 hours ಆಫ್ ಫ್ಲೈಯಿಂಗ್. ಸೊ ಆ 200 hours ಆಫ್ ಫ್ಲೈಯಿಂಗಲ್ಲಿ 175 hours ಆಫ್ ಸಿಂಗಲ್ ಇಂಜಿನ್ ಫ್ಲೈಯಿಂಗ್ ಇರುತ್ತೆ, 25 hours ಮಲ್ಟಿಪಲ್ ಇಂಜಿನ್ ಅಥವಾ ಮಲ್ಟಿ ಇಂಜಿನ್ ಫ್ಲೈಯಿಂಗ್ ಇರುತ್ತೆ. ಸೊ ಆ ಟೈಮಲ್ಲಿ ಅವ್ರು ಒಂದು ಏರೋಪ್ಲೇನಲ್ಲಿ ಕೂತ್ಕೊಂಡು ಫ್ಲೈ ಮಾಡ್ತಾರೆ, ಅದಕ್ಕೊಂದು ಸರ್ಟಿಫಿಕೇಟ್ ಬರುತ್ತೆ. ಸೊ ಅವ್ರು ಫ್ಲೈ ಮಾಡೋಕ್ಕಿಂತ ಮುಂಚೆ ಎಗೇನ್ ಇಟ್ ಹ್ಯಾಸ್ ಟು ಬಿ ಸರ್ಟಿಫೈಡ್ ಬೈ ಎನ್ ಏರ್ಕ್ರಾಫ್ಟ್ ಇಂಜಿನಿಯರ್ ಇಟ್ ಸೆಲ್ಫ್. ಸೊ ನೀವು ಫ್ಲೈಟ್ ಟ್ರೈನಿಂಗ್ ಅಕಾಡೆಮಿ ಅಥವಾ ಪೈಲಟ್ ಟ್ರೈನಿಂಗ್ ಸ್ಕೂಲಲ್ಲಿ ಆ್ಯಸ್ ಅನ್ ಸರ್ಟಿಫೈಯಿಂಗ್ ಇನ್ಸ್ಟ್ರಕ್ಟರ್ ಆಗು ವರ್ಕ್ ಮಾಡ್ಬೋದು ಅಥವಾ ಸರ್ಟಿಫೈಯಿಂಗ್ ಇಂಜಿನಿಯರ್ ಆಗು ವರ್ಕ್ ಮಾಡ್ಬೋದು. ಐ ರಿಪೀಟ್ ಇಟ್ ಅಗೈನ್. ಈ ಫ್ಲೈಟ್ ಟ್ರೈನಿಂಗ್ ಕಾಲೇಜ್ ಅಥವಾ ಪೈಲಟ್ ಟ್ರೈನಿಂಗ್ ಸ್ಕೂಲಲ್ಲಿ ನೀವು ಆ್ಯಸ್ ಎನ್ ಇನ್ಸ್ಟ್ರಕ್ಟರ್, ಟೆಕ್ನಿಕಲ್ ಇನ್ಸ್ಟ್ರಕ್ಟರ್ ಆಗು ವರ್ಕ್ ಮಾಡ್ಬೋದು ಅಥವಾ ಸರ್ಟಿಫೈಯಿಂಗ್ ಇಂಜಿನಿಯರ್ ಆಗು ವರ್ಕ್ ಮಾಡ್ಬೋದು. ಯಾಕಂತಂದರೆ ಫ್ಲೈಟ್ ಟ್ರೈನಿಂಗ್ ಸ್ಕೂಲಲ್ಲಿ ಇಬ್ಬರು ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕೆ? ಒಂದು ಪೈಲಟ್ ಟೇಕ್ ಆಫ್ ಆಗಬೇಕು, ಇನ್ನೊಂದು ಟೆಕ್ನಿಕಲ್ ಆಗಿ ಪೈಲಟ್ ಮಾಡೋರಿಗೆ ಏರ್ಕ್ರಾಫ್ಟ್ ಮೇಲೆ ಟೆಕ್ನಿಕಲ್ ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯಾರು ಬೇಕು? ಅದು ಗೊತ್ತಿರೋರು ಬೇಕು. ಎಗೈನ್ ಅದು ಗೊತ್ತಿರೋರು ಯಾರು? ಎಗೈನ್ AME ಇಟ್ ಸೆಲ್ಫು. ಸೊ 5ನೇ ಸೆಕ್ಟರ್ ಯಾವುದು? ಪೈಲಟ್ ಟ್ರೈನಿಂಗ್ ಸ್ಕೂಲ್ ಅಥವಾ ಫ್ಲೈಟ್ ಟ್ರೈನಿಂಗ್ ಅಕಾಡೆಮಿ. ಇದು 5ನೇ ಸೆಕ್ಟರ್. ನೌ ವಿ ಹ್ಯಾವ್ ರೀಚ್ ದ ಎಂಡ್ ಆಫ್ ದ ಪಾರ್ಟ್ 1. ಸೊ AME ಬಗ್ಗೆ ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು ಒಂದ್ಸರಿ ರಿವೈಸ್ ಮಾಡೋಣ. ಫಸ್ಟು ಏರ್ಪೋರ್ಟ್, ಅದು ನಿಮಗೆ ಗೊತ್ತಿತ್ತು. MRO ನಾವು ಡಿಸ್ಕಸ್ ಮಾಡಿದ್ವಿ. 3ನೇ ಸೆಕ್ಟರ್ ಯಾವುದು? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಅದರಲ್ಲಿ 2 ಥರ ಇದೆ. ಒಂದು ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಇನ್ನೊಂದು ಫೆಸಿಲಿಟಿ ಸೆಂಟರ್. ಹೇಳೋದು ಮರ್ತಿದ್ದೆ, ಆ ಥರದ್ದೊಂದು ಫೆಸಿಲಿಟಿ ಸೆಂಟರು ರೀಸೆಂಟಾಗಿ ಕರ್ನಾಟಕದಲ್ಲಿ ಒಂದು ಉದ್ಘಾಟನೆ ಆಗಿದೆ. ಯಾವ್ದು ಹೇಳಿ ನೋಡೋಣ? ಯಾರ್ದು ಹೇಳಿ ನೋಡೋಣ? ಬೋಯಿಂಗ್ ಕಂಪ್ನಿ ಲಾರ್ಜೆಸ್ಟ್ ಫೆಸಿಲಿಟಿ ಸೆಂಟರು ಬೆಂಗಳೂರಲ್ಲಿ ಉದ್ಘಾಟನೆ ಆಗಿದೆ. ಮಾಡಿದವ್ರು ಯಾರು? ಆನರಬಲ್ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿದ್ದು. ನೀವು AME ಮಾಡೋದು ಬೆಂಗಳೂರಲ್ಲೇ, ಲಾರ್ಜೆಸ್ಟ್ ಫೆಸಿಲಿಟಿ ಸೆಂಟರ್ ಓಪನ್ ಆಗಿರೋದು ಬೆಂಗಳೂರಲ್ಲೇ. ಸಿಂಕಪ್ ಆಗ್ತಾ ಇದೆಯಾ ಈಗ? ವೆರಿ ಗುಡ್. ಸೊ 3ನೇ ಯೂನಿಟ್ ಯಾವುದು? ನಾವು ಈಗ ಡಿಸ್ಕಸ್ ಮಾಡಿದ್ದು ಫೆಸಿಲಿಟಿ ಸೆಂಟರ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದರಲ್ಲಿ 2 ಥರ ಇದೆ. 4ನೇದು ಯಾವುದು? ನಿಮ್ಮ IT, ನಿಮ್ಮ ಅಚ್ಚುಮೆಚ್ಚಿನ ಸೆಕ್ಟರ್ IT ಸೆಕ್ಟರು. 5ನೇದು ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಅಥವಾ ಪೈಲಟ್ ಟ್ರೈನಿಂಗ್ ಅಕಾಡೆಮಿ ಅಥವಾ ಪೈಲಟ್ ಟ್ರೈನಿಂಗ್ ಸ್ಕೂಲ್. ಇದ್ರ ಬಗ್ಗೆ 5 ಸೆಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದಿಷ್ಟು ಪಾರ್ಟ್ 1 ವಿಚಾರಗಳು. ಪಾರ್ಟ್ 1 ಎಗೇನ್ ಪಾರ್ಟ್ 2 ನಾವು ಭೇಟಿ ಮಾಡೋಣ. BSc ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ BSc ವಿತ್ AME ಎರಡನ್ನೂ ಪಾರ್ಟ್ 2 ಕನ್ಕ್ಲೂಡ್ ಮಾಡೋಣ. ಸೊ ದಟ್ ಯು ವಿಲ್ ಗೆಟ್ ಕಂಪ್ಲೀಟ್ ಪಿಕ್ಚರ್ ಅಬೌಟ್ AME ವಿತ್ BSc. ಸುಮಾರು ಸ್ಟೂಡೆಂಟ್ಸ್ ಈಗ ನನ್ನೂ ಕೇಳಿದರೆ, ಸರ್ ನನಗೆ ತುಂಬ ಪ್ಯಾಷನ್ ಇದೆ ಏರ್ಕ್ರಾಫ್ಟ್ ಇಂಡಸ್ಟ್ರಿಲಿ, ಐ ಆಮ್ ಶೋರ್ ದಟ್ ಐ ವಿಲ್ ಬಿಕಮ್ ಎನ್ AME. ಸೊ ನಂಗೆ BSc ಬೇಡ. ವೈ ಐ ಹ್ಯಾವ್ ಟು ವೇಸ್ಟ್ ಮೈ ಟೈಮ್ ಆ್ಯಂಡ್ ಎನರ್ಜಿ? ನಾನು ಬರೀ AME ಮಾಡ್ತೀನಿ, ಯಾಕೆ BSc ತೊಗೋಬೇಕು? ಯಾಕೆ BSc ತೊಗೋಬೇಕು? BSc ತೊಗೊಳ್ಳಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ? ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಅದನ್ನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ ಪಾರ್ಟ್ 2. ಆ್ಯಂಡ್ ಇಫ್ ಯು ಆರ್ ಪರ್ಸ್ಯೂಯಿಂಗ್ AME, ಮೈ ಸ್ಟ್ರಾಂಗ್ ಆ್ಯಂಡ್ ಸಿನ್ಸಿಯರ್ ಸಜೆಷನ್ ಈಸ್ ದಟ್ ಯು ಹ್ಯಾವ್ ಟು ಪರ್ಸ್ಯೂ AME ವಿತ್ BSc. ಈವನ್ ದೋ ಇಫ್ ಯು ಹ್ಯಾವ್ ಸ್ಟ್ರಾಂಗ್ ಪ್ಯಾಷನ್ ವಿತ್ ರೆಸ್ಪೆಕ್ಟ್ ಟು ಏರ್ಕ್ರಾಫ್ಟ್ ಇಂಡಸ್ಟ್ರಿ. ಯಾಕೆ ಅನ್ನೋದನ್ನ ಪಾರ್ಟ್ 2 ಅಲ್ಲಿ ನೋಡೋಣ.